ಎಲ್ರಿಗೂ ನಮಸ್ಕಾರ. ನಾನು ಡಾಕ್ಟರ್ ಸತೀಶ್, ಹೃದ್ರೋಗ ತಜ್ಞ. ನೀವು ಏನೇನೋ ಅಂತ ಡಾಕ್ಟರ್ ಹತ್ರ ಹೋದಾಗ ಅವ್ರು ECG, ಎಕೋ, TMT, ಆಮೇಲೆ ಆಂಜಿಯೋಗ್ರಫಿ ಅಂತ ಸಾಲ್ ಟೆಸ್ಟ್ ಬರೆದ್ರೆ ಗಾಬರಿ ಆಗಬೇಡಿ. ಇದನ್ನ ಹೇಗೆ ಅರ್ಥ ಮಾಡ್ಕೋಬೇಕು, ಯಾವ ಟೆಸ್ಟ್ ಇಂದ ಏನ್ ಗೊತ್ತಾಗುತ್ತೆ ಅಂತ ನಾನು ತಿಳಿಸ್ಕೊಡ್ತೀನಿ. ನಿಮ್ಮ ಹೃದಯನ ಬೇರೆ ಬೇರೆ ಆಂಗಲ್ ನಿಂದ ನೋಡೋಕೆ ಈ ಟೆಸ್ಟ್ಗಳು ಬೇರೆ ಬೇರೆ ಕ್ಯಾಮ್ರಾ ಇದ್ದಂಗೆ. ಅಂದ್ರೆ ಬರೀ ಒಂದೇ ಟೆಸ್ಟ್ ನಿಂದ ಎಲ್ಲ ಪತ್ತೆ ಹಚ್ಚೋಕೆ ಸಾಧ್ಯವಿಲ್ಲ. ಸೊ ಮೊದಲು ಮಾಡೋದು ECG. ಇದು ಹೃದಯದ ಕರೆಂಟ್ ಅಥವಾ ಎಲೆಕ್ಟ್ರಿಕಲ್ ವೈರಿಂಗ್ ಹೇಗಿದೆ ಅಂತ ತೋರಿಸುತ್ತೆ. ಒಬ್ಬ ವ್ಯಕ್ತಿ ಎದೇನೋ ಅಂತ ಬಂದಾಗ ನಾವು ECG ಮಾಡಿದಾಗ ಅದರಲ್ಲಿ ವ್ಯತ್ಯಾಸ ಬಂದ್ರೆ ಅವ್ರಿಗೆ ಹೃದಯಾಘಾತ ಆಗಿದೆಯೋ ಇಲ್ವೋ ಅಂತ ನಾವು ಹೇಳ್ತೀವಿ. ಆದ್ರೆ 25% ಜನಕ್ಕೆ ಮೊದಲನೇ ECG ನಾರ್ಮಲ್ ಬರ್ಬೋದು. ಒಂದು 15ರಿಂದ 20 ನಿಮಿಷ ಬಿಟ್ಟು ನಾವು ಮತ್ತೆ ECG ಮಾಡಿದಾಗ ಅದರಲ್ಲಿ ಚೇಂಜಸ್ ಕಾಣಿಸ್ಕೋಬಹುದು. ಸೊ 2D ಎಕೋ ಅನ್ನೋದು ಹೃದಯದ ಸ್ಕ್ಯಾನಿಂಗ್ ಇದ್ದಂಗೆ. ಇದು ಹಾರ್ಟ್ ಎಷ್ಟು ಸ್ಟ್ರಾಂಗ್ ಆಗಿದೆ, ಹೇಗೆ ಪಂಪ್ ಮಾಡ್ತಾ ಇದೆ, ಹಾರ್ಟಿನ ಮಾಂಸಖಂಡ ಹೇಗಿದೆ ಅಂತ ಇದರಿಂದ ತಿಳ್ಕೋಬಹುದು. ಇನ್ನು TMT ಅಂದ್ರೆ ನಿಮ್ಮನ್ನ ಟ್ರೆಡ್ಮಿಲ್ ಮೇಲೆ ಓಡಿಸಿ ನಿಮ್ಮ ಹಾರ್ಟ್ಗೆ ಸ್ಟ್ರೆಸ್ ಕೊಡ್ತೀವಿ. ಆ ಸ್ಟ್ರೆಸ್ ಕೊಟ್ಟಾಗ ECGಲಿ ವ್ಯತ್ಯಾಸ ಬಂದ್ರೆ ನಿಮ್ಮಲ್ಲಿ ಬ್ಲಾಕೇಜ್ ಇರ್ಬೋದು ಅಂತ ಒಂದು ಸಂಶಯ. ಆದರೆ TMTಲಿ ಕೂಡ ನಾವು ಬ್ಲಾಕ್ ಇದೆಯೋ ಇಲ್ವೋ ಅಂತ ಕಂಡುಹಿಡಿಯೋ ಕೆಪಾಸಿಟಿ 80%. ಒಂದು 20% ಅಲ್ಲಿ ಪೇಷಂಟಿಗೆ ಬ್ಲಾಕ್ ಇದ್ರೂ TMT ನಾರ್ಮಲ್ ಅಂತ ತೋರಿಸ್ಬೋದು. ಅದೇ ತರ ಒಂದು 10% ಅಲ್ಲಿ ಪೇಷಂಟಿಗೆ ಬ್ಲಾಕ್ ಇಲ್ಲದೆ ಇದ್ದಾಗೂ TMT ಪಾಸಿಟಿವ್ ಬರ್ಬೋದು. ಸೊ ಕೊನೆಯದಾಗಿ ನಾವು ಮಾಡೋದು ಆಂಜಿಯೋಗ್ರಾಮ್. ಇದರಲ್ಲಿ ಡೈನ ಇಂಜೆಕ್ಟ್ ಮಾಡಿ ರಕ್ತನಾಳದೊಳಗಡೆ ಬ್ಲಾಕೇಜ್ ಇದೆಯೋ ಇಲ್ವೋ ಅಂತ ನೋಡ್ತೀವಿ. ಸೊ ಇದು ಬ್ಲಾಕೇಜ್ ನೋಡೋದಕ್ಕೆ ಮಾಡುವಂತ ಅಲ್ಟಿಮೇಟ್ ಟೆಸ್ಟ್. ಇದರಲ್ಲಿ 100% ಬ್ಲಾಕ್ ಇದ್ರೆ ಗೊತ್ತಾಗ್ಬಿಡುತ್ತೆ. ಸೊ ನೆನಪಿರ್ಲಿ, ECG, ಎಕೋ ನಾರ್ಮಲ್ ಅಂದ ತಕ್ಷಣ ಬ್ಲಾಕೇಜ್ ಇಲ್ಲ ಅಂತ ಹೇಳಕ್ ಬರೋದಿಲ್ಲ. ಗೂಗಲ್ ನೋಡಿ ನೀವೇ ನಿರ್ಧಾರ ಮಾಡ್ಕೋಬಿಡಿ. ನಿಮ್ಮ ಡಾಕ್ಟರ್ ಮೇಲೆ ನಂಬಿಕೆ ಇಡಿ. ಸೊ ಈ ಪ್ರತಿಯೊಂದು ಟೆಸ್ಟ್ ಕೂಡ ನಿಮ್ಮ ಜೀವ ಉಳಿಸೋಕೆ ಇರೋದು. ಸೊ ಈ ಮಾಹಿತಿನ ಎಲ್ರಿಗೂ ಶೇರ್ ಮಾಡಿ ಮತ್ತು ನಿಮ್ಮ ಭಯವನ್ನ ದೂರ ಮಾಡಿ. ಧನ್ಯವಾದಗಳು.